ಉತ್ತರಾಖಂಡ್ಗೆ ಚಾರಣಕ್ಕೆ ಅಂತ ಹೋಗಿದ್ದಂಥ ರಾಜ್ಯದ 9 ಮಂದಿ ಮೃತಪಟ್ಟಿರೋ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಉತ್ತರ ಕಾಶಿ ಜಿಲ್ಲೆಯ ಸಹಸ್ರತಾಲ್ ಟ್ರಕ್ಕಿಂಗ್ಗೆ ಹೋಗಿದ್ದರು 22 ಮಂದಿ. ಕರ್ನಾಟಕದ 9, ಮಹಾರಾಷ್ಟ್ರದ 3 ಸೇರಿ ಕರ್ನಾಟಕದ 5, ಮಹಾರಾಷ್ಟ್ರದ 3 ಸೇರಿ ಒಟ್ಟು 9 ಮಂದಿ ಮೃತಪಟ್ಟಿದ್ದಾರೆ. ಈಗಾಗಲೇ ಸಚಿವ ಕೃಷ್ಣ ಬೈರೇಗೌಡ ಉತ್ತರಾಖಂಡ್ ತಲುಪಿದ್ದಾರೆ. ಉತ್ತರಾಖಂಡ್ನ ಸಿಎಸ್ ಅಂದರೆ ಚೀಫ್ ಸೆಕ್ರೆಟರಿ ಜೊತೆ ಕಂದಾಯ ಸಚಿವರು ಮಾತುಕತೆ ಕೂಡ ಮಾಡಿದ್ದಾರೆ. ಮೃತದೇಹಗಳನ್ನು ರಾಜ್ಯಕ್ಕೆ ಸಾಗಿಸೋದಕ್ಕೆ ವಿಮಾನದ ವ್ಯವಸ್ಥೆಯನ್ನು ಕಲ್ಪಿಸೋದಕ್ಕೂ ಕೂಡ ಮನವಿ ಮಾಡಿದ್ದಾರೆ. ಅಲ್ಲಿನ ಮುಖ್ಯ ಕಾರ್ಯದರ್ಶಿಗಳ ಜೊತೆಗೆ ಮಾತನಾಡಿ ಸಿಎಂ ಸಿದ್ದರಾಮಯ್ಯ ಈ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟರು. ಇದಾದ ಬೆನ್ನಿಗೆ ಅವರು ಉತ್ತರಾಖಂಡ್ ತಲುಪಿದ್ದಾರೆ. ಅಲ್ಲಿನ ಚೀಫ್ ಸೆಕ್ರೆಟರಿ ಜೊತೆಯೂ ಕೂಡ ಮಾತನಾಡಿದ್ದಾರೆ. ನಮಸ್ಕಾರ ಸರ್. ತುಂಬ ಥ್ಯಾಂಕ್ಸ್ ಸರ್ಕಾರ. ಆಯಿತು ಸರ್, ಆಯಿತು ಸರ್. 13 ಸರ್ ಇಲ್ಲಿ ಪ್ರಕಾಶ್ ಹೌದು ಹೌದು ಸರ್, ಹೌದು ಸರ್. ತುಂಬ ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್, ಧನ್ಯವಾದ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ನೇರ ಸಂಪರ್ಕದಲ್ಲಿ. ಪ್ರಗತಿ, ರಾಜ್ಯದವರು ಎಷ್ಟು ಮಂದಿ, ಇನ್ನೆಷ್ಟು ಮಂದಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ, ಇದೆಲ್ಲದರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಮತ್ತು ಉತ್ತರಾಖಂಡ್ ಸರ್ಕಾರ ರಾಜ್ಯದ ಮನವಿಗೆ ಸ್ಪಂದಿಸ್ತಾ ಇದೆಯಾ? ಖಂಡಿತ ರಕ್ಷತ್, ಉತ್ತರಾಖಂಡ್ ಸರ್ಕಾರ ಈಗ ಆಲ್ರೆಡಿ ರಾಜ್ಯದ ಮನವಿಗೆ ಸ್ಪಂದಿಸಿರುವಂಥದ್ದು. ಈಗ ಆಲ್ರೆಡಿ 9 ಮಂದಿಯನ್ನ ಅಂದರೆ ಈಗ ಯಾರು ರೆಸ್ಕ್ಯೂ ಆಗಿದ್ದಾರೆ ಅವರಷ್ಟು ಜನರನ್ನ ಈಗ ರಾಜ್ಯಕ್ಕೆ ಕರೆತರುವಂತಹ ಕೆಲಸ ಕೂಡ ಆಗ್ತಾ ಇದೆ. ಸಚಿವ ಕೃಷ್ಣ ಬೈರೇಗೌಡ ಅವರು ಸ್ಥಳದಲ್ಲೇ ಇದ್ದು ಎಲ್ಲ ರೀತಿಯಾದಂತಹ ಅಂದರೆ ಅಲ್ಲಿನ ಸರ್ಕಾರದ ಜೊತೆಗೆ ಎಲ್ಲ ರೀತಿಯಾದಂತಹ ಸಭೆಯನ್ನು ನಡೆಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಹಾಗೆ ಈಗ ಯಾರೆಲ್ಲ ಅಂದರೆ ಈಗ ಆಲ್ರೆಡಿ ಯಾರೆಲ್ಲ ಡೆತ್ ಆಗಿದ್ದಾರೆ 9 ಜನ, ಆ 9 ಜನರ ಮೃತದೇಹವನ್ನು ಕೂಡ ರವಾನೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಸದ್ಯ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಾಗಿ ವೆಯ್ಟ್ ಮಾಡ್ತಾ ಇದ್ದು ಈಗ ಎಲ್ಲ ರೀತಿಯಾದಂತಹ ಪ್ರೊಸೀಜರ್ಗಳು ಆಗ್ತಾ ಇರುವಂಥದ್ದು. ಅಂದರೆ ಇವರೆಲ್ಲರೂ ಕೂಡ ಉತ್ತರಕಾಶಿಯಿಂದ ಅಲ್ಲಿಗೆ ಟ್ರಕ್ಕಿಂಗ್ಗೆ ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಒಂದು ವೆದರ್ ತುಂಬ ಕೆಟ್ಟದಾಗಿರೋದ್ರಿಂದ ಆ ಒಂದು ವೆದರ್ ಬ್ಯಾಡ್ ಏನೋ ಆ ಒಂದು ಕೆಟ್ಟ ವೆದರಿಂದ ಅವರಿಗೆ ದಿಕ್ಕು ಕಾಣದಂತಾಗುತ್ತೆ, ಅವರಿಗೂ ಕೂಡ ದಾರಿ ತಪ್ಪಿ ಹೋಗುತ್ತೆ. ಜೊತೆಗೆ ಒಂದಷ್ಟು ಜನ ಆ ದಿನ ರಾತ್ರಿನೇ ಅಲ್ಲೆಲ್ಲೋ ಬಂಡೆಕಲ್ಲಿನ ಅಡಿಯಲ್ಲಿ ಏನೋ ಅವಿತುಕೊಳ್ಳುವಂತಹ ಕೆಲಸ ಮಾಡ್ತಾರೆ. ಜೊತೆಗೆ ದಾರಿ ಕೂಡ ಕಾಣಿಸೋದಿಲ್ಲ ಅಂತೆ. ಆದರೆ ಆ ಸಂದರ್ಭದಲ್ಲಿ ಅವರಿಗೆ ಎಲ್ಲಿ ಹೋಗೋದು ಏನು ಅಂತ ಗೊತ್ತಾಗದೆ ಅದೇ ದಿನ ಒಂದಷ್ಟು ಜನ ಸತ್ತು ಹೋಗ್ತಾರೆ. ಅದಾದ ಮೇಲೆ ಇವತ್ತು ಬೆಳಿಗ್ಗೆ ಮತ್ತೆ 4 ಜನರು ಕೂಡ ಮೃತಪಡ್ತಾರೆ. ಈಗ ಉಳಿದಿರುವಂತಹವರನ್ನ ರಕ್ಷಿಸಿರುವವರನ್ನ ಈಗ ರಾಜ್ಯಕ್ಕೆ ಕರೆತರುವಂತಹ ಎಲ್ಲ ಕೆಲಸ ಕೂಡ ಆಗ್ತಾ ಇರುವಂತದ್ದು. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.